ಎಲ್ಲರಿಗೂ ನಮಸ್ಕಾರ ರೀ. ಹ್ಯಾಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನಿನ್ನೆಯಿಂದ ಒಂದು ದೊಡ್ಡ ಪ್ರಶ್ನೆ ಕಾಡ್ಲಿಕತ್ತೈತಿ ನೋಡ್ರಿ. ರಾಹುಲ್ ಗಾಂಧಿ ಅವರು ಹಂಗ್ಯಾಕಂದ್ರ ಅನ್ನೋದೇ ಅರ್ಥ ಆಗಿರ್ಲಿಲ್ಲ. ಅಲ್ಲ, ಈ ಮನುಷ್ಯ ಈ ತರ ಸ್ಟೇಟ್ಮೆಂಟ್ ಕೊಟ್ರಲ್ಲ, ಯಾಕಂತ ಹೇಳಿ ತಲೆ ಕೆಡಿಸ್ಕೊಂಡು ಕುಂತು ಬಿಟ್ಟಿದ್ದ. ಮತ್ ನೋಡ್ರಿ, ನೀವ ಈಗ ಇಡೀ ವಿಪಕ್ಷ ಸದಸ್ಯರು ಸದನವನ್ನ ಬಿಟ್ಟು ಓಡಿ ಹೋಗ್ತಾರ. ಮರ್ದಿನ ಬಂದ ರಾಹುಲ್ ಗಾಂಧಿ ಹೇಳ್ತಾರ ಅಮಿತ್ ಶಾ ಅವ್ರ ಕೈ ಗಡಗಡ ನಡಗ್ಲಿಕತ್ತಿತ್ತು ಅಂತ. ಅದಕ್ಕ ಒಂದಿಷ್ಟು ಅವ್ರ ಫಾಲೋವರ್ಸ್ನು ಸುಮ್ನೆ ಇರ್ಲಿಲ್ರಪ್ಪ. ರಾಹುಲ್ ಸಿಡಿಸಿದ ಬಾಂಬಿಗೆ ಅಮಿತ್ ಶಾ ಅವ್ರಿಗೆ ಚಳಿ ಜ್ವರನೇ ಬಂದೈತಿ ನೋಡ್ರಿ ಅಂತ ಹೇಳಿ ಪೋಸ್ಟ್ ಮಾಡಿದ್ದು. ಆದ್ರ ಆಮೇಲೆ ಗೊತ್ತಾಗಿದ್ದ ವಿಷಯ ಏನಂದ್ರ, ಅಮಿತ್ ಶಾ ಅವರಿಗೆ ಖರೆ ಜ್ವರಾನೇ ಬಂದಿತ್ತು, ಸಿಕ್ಕಾಪಟ್ಟೆ ಇತ್ತು. 102 ಡಿಗ್ರಿ ಜ್ವರ ಬಂದಿತ್ತಂತ. ಡಾಕ್ಟರ್ ರೆಸ್ಟ್ ಮಾಡ್ರಿ ಅಂತ ಅಂದ್ರೂ ಅಮಿತ್ ಶಾ ಅವರು ಸದನಕ್ಕೆ ಬಂದ್ ರಾಹುಲ್ ಗಾಂಧಿಯನ್ನ ಬೆಂಡೆತ್ತಿ ಕಳಿಸ್ಬಿಟ್ರು. ಅಂದ್ರೆ ಅರ್ಥ ಆಯ್ತಲ್ಲ ನಿಮಗ ಇವ್ರ ಮನಸ್ಥಿತಿ ಹೆಂಗದ ನೋಡ್ರಿ. ರಾಹುಲ್ ಗಾಂಧಿ ಅವರು ಅಮಿತ್ ಶಾ ಅವರಿಗೆ ಆರಾಮ್ ತಪ್ಪಿದ, ಅನಾರೋಗ್ಯಕ್ಕೆ ಒಳಗಾದ್ರೂ ಇವ್ರು ಅದನ್ನ ತಗೊಂಡು ಅಪಹಾಸ್ಯ ಮಾಡ್ತಾರ. ಇಷ್ಟೇ ಅದ ನೋಡ್ರಪ್ಪ. ಇಲ್ಲಿ ಇಬ್ಬರ ನಡುವಿನ ವ್ಯತ್ಯಾಸ ಏನಂತ ಗೊತ್ತಾಗ್ತದಲ್ಲ. ಮಂದಿನೂ ಎಲ್ಲ ನೋಡ್ಕೊಂತೇ ಇರ್ತಾರ. ಮುಂದೊಂದ್ ದಿನ ಯಾರಿಗೆ ಖರೆ ಚಳಿ ಜ್ವರ ಬಂದಿತ್ತು, ಯಾರ ಸ್ಥಿತಿ ಚಿಂತಾಜನಕ ಅದ ಅನ್ನೋದು ಅರ್ಥ ಆಗ್ತೈತಿ ಬಿಡ್ರಿ. ಇಡೀ ಕಾಂಗ್ರೆಸ್ ಪಕ್ಷನೇ ಇವತ್ತು ICUನ್ಯಾಗ ಇದ್ದಂಗ ಐತಿ. ಇಂಥವ್ರು ಬಂದು ಅಮಿತ್ ಶಾ ಅವ್ರ ಜ್ವರದ ಬಗ್ಗೆ ಮಾತಾಡ್ತಾರಲ್ಲ, ಅದು ಬಹಳ ವಿಚಿತ್ರ ಅನಿಸ್ತದ. ಅಲ್ಲಿ ನೋಡ್ರಿ, ಈಗ ಪಶ್ಚಿಮ ಬಂಗಾಳದಾಗ ಅಮಿತ್ ಶಾ ಅವರು ಪಶ್ಚಿಮ ಬಂಗಾಳದ ಮೇಲೆ ಕಣ್ಣಿಟ್ಟಾರಂತ ಗೊತ್ತಾಗಿದ್ದೆ ತಡ ದೀದಿಗೆ ಫುಲ್ ನಡುಕ ಚಾಲು ಆಗ್ಬಿಟ್ಟೈತಿ. ಪಾಪ ಅಂಜಿ ಗಂಟಿ ಹೊಡಿಲಿಕ್ ಸಹಿತ ಸಾಧ್ಯ ಆಗಾಕತ್ತಿಲ್ಲ. ಅಷ್ಟಕ್ಕೂ ಅವ್ರಿಗೆಲ್ಲ ಅದು ಎಲ್ಲಿ ಗೊತ್ತಿರ್ಬೇಕು ಹೇಳ್ರಿ. ಗುಡಿಗೆ ಹೋದ್ರ ಅದೆಲ್ಲ ಗೊತ್ತಿರುದ್ರಪ್ಪ. ಇವ್ರಿಗೆ ಹೆಂಗ್ ಅರ್ಥ ಆಗ್ಬೇಕು? ಆದ್ರೂ ಕಾಂಗ್ರೆಸ್ ಅವ್ರದ ಮನಸ್ಥಿತಿ ಹೆಂಗೈತಿ ನೋಡ್ರಿ. ತಾವು ಕೆಲಸ ಮಾಡೋದಿಲ್ಲಂತ, ಈ ಕೆಲಸ ಮಾಡೋರಿಗೂ ಸುಮ್ನ ಮಾಡ್ಲಿಕ್ಕೆ ಬಿಡುವುದಿಲ್ಲಂತ. ವಿಚಿತ್ರದ್ರಪ್ಪ ಪರಿಸ್ಥಿತಿ. ಕರ್ನಾಟಕದಾಗ ಸಿದ್ದರಾಮಯ್ಯ ಅವರ ಸರ್ಕಾರ ಜನೌಷಧಿ ಕೇಂದ್ರವನ್ನೆಲ್ಲ ಬಂದ್ ಮಾಡ್ಬೇಕಂತ ಬಹಳ ಟ್ರೈ ಮಾಡಿದ್ರು. ಆದ್ರೆ ಈಗ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಸರ್ಕಾರದ ಮುಖಕ್ಕೆ ಮಂಗಳಾರತಿ ಎತ್ತಿ ಕಳಿಸ್ಬಿಟ್ಟಾರ. If you are not extending these Janaushadhi Kendras of 120 square feet, the state government is not acting in public interest. State is not interested in the welfare of the public. You are only interested in dislodging somebody who is doing welfare of the public. Because it is Pradhana Mantri's. Great respect. Great respect. Madam, great respect. My lord, it was Government of India. ಅದೇನು ಜನಗಳಿಗೆ ಔಷಧಿ ಹೋಗ್ತಾ ಇದೆ ಅಂದ್ರೆ ಮತ್ತೆ ಅಲ್ಲೂ ತಲೆನೋವು. ಅಲ್ಲ, ಸ್ಟಾರ್ಟ್ ಮಾಡಿದ್ರು ನಾವೇ ಮೇಡಮ್. ಅದು ಸ್ಟಾರ್ಟ್ ಮಾಡಿದ್ರಲ್ಲ ಪಾಲಿಟಿಕ್ಸ್. ಅಲ್ಲ, ಪೊಲಿಟಿಕ್ಸ್ ಏನು ಜನದ ಪ್ರಾಬ್ಲಮ್ ಆದ್ರೆ ಜನ ಕಂಪ್ಲೇಂಟ್ ಮಾಡ್ತಾರೆ. ಅಲ್ಲ, ಆಸ್ಪತ್ರೆಗಳು ಪ್ರಾಬ್ಲಮ್ ಆಗ್ತದೆ, ಡಾಕ್ಟರ್ಗಳು ಅಂತ ಏನು ಕೇಳಲೇ ಇಲ್ಲ, ಎಲ್ಲ ನೀವೇ ಕೊಡ್ತಾ ಇರೋದು. ಇಲ್ಲ ನಾವ್ ಯಾರು ಕೇಳಿದ್ರು ಸರ್? ನಿಮಗ್ ಬಸ್ ಫ್ರೀ ಕೊಡಿ ಅಂತ ಯಾರು ಕೇಳಿದ್ರು? ಡಿಮಾಂಡ್ ಇತ್ತಾ? ಇರ್ಲಿಲ್ಲ. ದಟ್ ಇಸ್ ನೋ, ಟುಡೇ ಅದರ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಆರ್ ನಾಟ್ ಪೇಡ್ ಸ್ಯಾಲರಿ. ಅವ್ರೇನ್ ಬದುಕದ್ ಬೇಡವಾ? ಯಾಕಂದ್ರೆ ಎಲ್ಲ ಇಲ್ಲೋಗಿದೆ ದುಡ್ಡು. ಕರ್ನಾಟಕದ ಅವಸ್ಥೆಗಳ ಬಗ್ಗೆ ಏನು ಅಂತ ಮಾತಾಡೋಣ ಹೇಳ್ರಿ. ದಿನ ಹುಡುಕದ್ರ ರಾಶಿ ಸಮಸ್ಯೆಗಳು ಸಿಗತಾವ. ನಮ್ ಕುಮಾರಣ್ಣ ಅವರಂತೂ ಖರ್ಗೆ ಸಾಹೇಬ್ರಿಗೆ ಶಿಸ್ತು ಕಾಲ ಎಳೆದ್ ಬಿಟ್ರು. ಗೌರ್ಮೆಂಟ್ ಗಳಿಗೆ ಎಷ್ಟು ವರ್ಷ MLA ಆಗಿದ್ರು ಖರ್ಗೆ ಅವರು? 10 ವರ್ಷ MP, 40 ವರ್ಷ MLA. ಮಂತ್ರಿಗಿರಿ ಆದಾಗ್ಲೆಲ್ಲ ಮಂತ್ರಿ. ಪಾಪ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳ್ತಾವ್ರೆ, ನೀವು ಬೆಂಗಳೂರು ಮೈಸೂರನ್ನ ಸಿಂಗಪುರ ಮಾಡ್ಕೊಳ್ಳಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ಬೆಂಗಳೂರು ಮೈಸೂರು ಡೆವಲಪ್ ಮಾಡಿದಾಗೆ ಕಲ್ಯಾಣ ಕರ್ನಾಟಕ ಡೆವಲಪ್ ಮಾಡಿ ಅಂತ ಕೇಳಿದ್ದಾರೆ ಖರ್ಗೆ ಅವರೇ. ಆ ಗುರುಮಿಟ್ಕಲ್ ಕ್ಷೇತ್ರದ ಜನ 40 ವರ್ಷ ನಿಮ್ಮನ್ನ MLA ಮಾಡಿದ್ರಲ್ಲ, ಒಂದ್ 25-30 ವರ್ಷ ಮಂತ್ರಿನೇ ಇದ್ರಲ್ಲ. ರಾಜ್ಯಕ್ಕೆ ನೀವೇನು ಮಾಡಿದ್ರಿ ಬೇಡ ಕೇಳಲ್ಲ ನಿಮ್ಮನ್ನ. ಕಾವೇರಿ ಬಗ್ಗೆ ಎಷ್ಟು ದಿವಸ ಮಾತಾಡಿದ್ರಿ ನಿಮ್ಮನ್ನ ಕೇಳಲ್ಲ. ಗುರುಮಿಟ್ಕಲ್ಲಿಗೆ ಮಾಡಿದ್ದೇನೆ ನೀವು. ಎಷ್ಟೂರಿಗೆ ರಸ್ತೆ ಐತೆ, ಎಷ್ಟೂರಿಗೆ ಇನ್ನು ಕುಡಿಯೋ ನೀರಿಗೆ ನೀನು ಒದ್ದಾಡ್ತಾ ಇದೀಯ. ಈಗ ಕುಡಿಯೋ ನೀರಿಗೋಸ್ಕರ ಈಗ ಕಲ್ಯಾಣ ಕರ್ನಾಟಕನ ಬೆಂಗಳೂರು ಮೈಸೂರು ಮಾಡ್ಬೇಕಂತೆ, ಬೆಂಗಳೂರನ್ನ ಸಿಂಗಪುರ ಮಾಡ್ಕೊಳ್ಳಿ ಅಂತಾರೆ.
ಅಯ್ಯ ಕುಮಾರಣ್ಣ ಹೇಳುದ್ ಏನ್ ಬಂತ್ರಿ, ಮಂದಿನೇ ಕ್ಯಾಕರಿಸಿ ಉಗಿಲಿಕತ್ತಾರ ಕರ್ನಾಟಕ ಸರ್ಕಾರಕ್ಕೆ. ದಿನಕ್ಕೊಂದು ಸಮುದಾಯಗಳು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು ಸಹಿತ ಸರ್ಕಾರ ಮಾತ್ರ ಮಸ್ತ್ ಆರಾಮಾಗಿ ಕುಂತೈತಿ ಬಿಡ್ರಿ. ಪಾಠ ಮಾಡಬೇಕಾದ ಅತಿಥಿ ಉಪನ್ಯಾಸಕರು ಇವತ್ತ ಬೀದ್ಯಾಗದಾರ. ಅವ್ರ ತ್ರಾಸ ಕೇಳಬೇಕಾದವರು ಕುರ್ಚಿ ಜಗಳದಾಗ ಬ್ಯುಸಿ ಆಗ್ಯಾರ. ಇದು ರಾಜ್ಯದ ದುರಂತ ಅಂತಂದ್ರ. ಅಧಿಕಾರಕ್ಕೆ ಬರೋದಕ್ಕಿಂತ ಮೊದಲು ಏನ್ ಹೇಳಿದ್ರು, ಅತಿಥಿ ಉಪನ್ಯಾಸಕರನ್ನ ಖಾಯಂಗೊಳಿಸ್ತೀವಿ ಅಂತೆಲ್ಲ ಪ್ರಣಾಳಿಕೆದಾಗ ಹೇಳಿದ್ರು. ಈಗ ನೋಡಿದ್ರೆ ಕಾಂಗ್ರೆಸ್ ಇವತ್ತು ಅತಿಥಿ ಉಪನ್ಯಾಸಕರನ್ನ ಕೆಲಸದಿಂದ ಕಿತ್ ಹಾಕ್ಲಿಕ್ಕತ್ತಾರ. ಇದ್ರ ನಡುವ ಅವ್ರೊಬ್ರು ಲಾಡ್, ಅದ್ಯಾವ ಲಾಡ ಏನೋ, ಕಾರ್ಮಿಕರ ಮಂತ್ರಿ ಅಂತ ನೋಡ್ರಿ. ಅವ್ರು ಕಾರ್ಮಿಕರ ಮಂತ್ರಿಯಾಗಿ ತಮ್ಮ ಡ್ರೈವರ್ ಜೋಡಿನೇ ಹೆಂಗಿರ್ತಾರ ನೋಡ್ರಿ ಸ್ವಲ್ಪ. ಅಸೆಂಬ್ಲಿ ಸ್ಟಾರ್ಟ್ ಆಗೈತೆ ನಡೆಯೋ ಸಂದೀಪ್ ಒಬ್ಬ ನೀವು ಎಲ್ಲೋಗಿದ್ದೀರ ನೀನು? ನಡೀಲ ಅಸೆಂಬ್ಲಿ ಸ್ಟಾರ್ಟ್ ಆಗೈತೆ ನಡೆಯೋ ಸಂದೀಪ್ ಒಬ್ಬ ನೀವು. ಯಪ್ಪಾ ದೇವ್ರೆ, ಎಂಥ ಮಾತು ಮಾತಾಡಿದ್ರ ಬರೀ ಮುತ್ತುಕೊಳೆ. ತಮ್ಮ ಜೋಡಿ ಕೆಲಸ ಮಾಡೋ ಕಾರ್ಮಿಕರಿಗೆ ಹಿಂಗ ಅನ್ನೋರು ಏನು ಉಳಿದ ಕಾರ್ಮಿಕರಿಗೆ ಅದೇನು ನ್ಯಾಯ ಕೊಡಿಸ್ತಾರೋ ದೇವ್ರಿಗೇ ಗೊತ್ತಿರಪ್ಪ. ಆ ಉತ್ತರ ಕರ್ನಾಟಕದ ಶಾಸಕರಂತೂ ಸಂಸತ್ನ್ಯಾಗ ನಿಂತು ಗೋಳಾಡ್ಲಿಕತ್ತಾರ್ರಿ. ನಮಗ ಅನುದಾನ ಕೇಳುದು ಭಿಕ್ಷೆ ಕೇಳುವಂಗ ಆಗೈತಿ ಅಂತ ಹೇಳಿಕತ್ತಾರ. ಎಲ್ಲಿಗೆ ಬಂದ ನಿಂತೈತಿ ನೋಡ್ರಿ ಪರಿಸ್ಥಿತಿ. ನಾವು ಇಷ್ಟೊಂದು ಕಷ್ಟಪಡಬೇಕು, ಉತ್ತರ ಕರ್ನಾಟಕದವ್ರು ಬರಬೇಕು, ಇಲ್ಲಿ ಕೈ ಮುಗಿದ ಎಲ್ಲರ ಹತ್ರ ನಿಲ್ಲಬೇಕು, ಭಿಕ್ಷುಕರ ತರ ನಾವು ಭಿಕ್ಷೆ ಬೇಡಬೇಕು. ಅವಾಗ ನಾವು ಏನೋ 100 ಸಲ ಬಂದು ಭಿಕ್ಷೆ ಬೇಡಿದಾಗ ಒಂದೇನೋ 10 ಪೈಸೆನೋ 20 ಪೈಸೆನೋ ಹಾಕ್ತಾರೆ ನಮ್ಮ ಹುಡುಗ ಸರ್. ಈ ಪರಿಸ್ಥಿತಿ ನಮ್ಮ ಉತ್ತರ ಕರ್ನಾಟಕದ MLAಗಳದಾಗಿದೆ. ಇದೆಲ್ಲದರ ನಡುವ ಕರ್ನಾಟಕಕ್ಕೆ ರಾಹುಲ್ ಗಾಂಧಿ ಅವರ ಹೆಸರನ್ನು ಉಳಿಸ್ಲಿಕ್ಕಂತ ಹೇಳಿ ಇನ್ನೊಬ್ರು ಭರ್ಜರಿ ಎಂಟ್ರಿ ಕೊಟ್ಟಾರ. ಅವ್ರ ಮಾತು ಕೇಳದ ಮೇಲೆ ಗೊತ್ತಾಯ್ತು ಅವರೇ ಕರ್ನಾಟಕದಾಗ ರಾಹುಲ್ ಗಾಂಧಿ ಅವರ ಹೆಸರು ಉಳಿಸುವಂತ ನಾಯಕ ಅಂತ ಹೇಳಿ. ಇದು ಯಾವ ಪೇಟೆ ಇಟ್ಕೊಂಡ್ ಬಂದಿರ್ತಕ್ಕಂಥದ್ದು? ಕನ್ನಡದ ಪೇಟನ? ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದ, ನಮ್ಮ ಭಾಷೆಗೆ ಸಂಬಂಧಪಟ್ಟಿದ್ದ, ನಮ್ಮ ನೆಲಕ್ಕೆ ಸಂಬಂಧಪಟ್ಟಿದ್ದ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮಹಾರಾಷ್ಟ್ರದ ಏಕೀಕರಣದ ಸಮಿತಿಯ ಪೇಟೆ ಇಟ್ಕೊಂಡು ಬಂದಿದ್ದಾರೆ, ಅದನ್ನ ನಾನು ವಿರೋಧ ಮಾಡ್ತಾ ಇದ್ದೀನಿ. ದಯಮಾಡಿ ಈ ನೆಲ ಜಲ ಭಾಷೆಗೆ ಪೂರಕವಾಗಿ ನಡ್ಕೋಬೇಕು ವಿರೋಧ ಪಕ್ಷದ ನಾಯಕರು. ಸ್ವಲ್ಪ ಈ ಕಡೆ ನೋಡು ಕಂದ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಮಹಾರಾಷ್ಟ್ರದ ಏಕೀಕರಣದ ಸಮಿತಿಯ ಪೇಟೆ ಇಟ್ಕೊಂಡು ಬಂದಿದ್ದಾರೆ, ಅದನ್ನ ನಾನು ವಿರೋಧ ಮಾಡ್ತಾ ಇದ್ದೀನಿ. ಮಹಾರಾಷ್ಟ್ರದ ಏಕೀಕರಣದ ಸಮಿತಿಯ ಪೇಟೆ ಇಟ್ಕೊಂಡು ಬಂದಿದ್ದಾರೆ, ಅದನ್ನ ನಾನು ಮಜಾಯ. ಇಂಥವ್ರಿಂದ ಇನ್ನೆಂಥ ಅಧಿಕಾರದ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಐತೆ ಹೇಳ್ರಿ. ಇನ್ನು ಬೆಳಗಾವಿ ಚಳಿಗಾಲದ ಅಧಿವೇಶನದಾಗ ಯತ್ನಾಳ್ ಅವರದ್ದು ಒಂದು ಭಾರಿ ಪಂಚ್ ಡೈಲಾಗ್ ಇತ್ತು, ಕೇಳ್ರಿ. ಅಧ್ಯಕ್ಷ, ಎಲ್ಲಮ್ಮ ಗುಡ್ದಾಗಿ ಮುಲ್ಲಂದ್ ಏನ್ ಕೆಲಸ? ಸುಮ್ನೆ ಭಯ ಆಗ್ತಾರೆ. ಅದಕ್ಕೆ ನಾ ಆಗ್ರಹ ಮಾಡ್ತೀನಿ, ಮುಖ್ಯಮಂತ್ರಿಗಳು ತಕ್ಷಣ ಸಭೆ ಕರೀರಿ, ಸೂಕ್ತ ಪರಿಹಾರ ಕೊಡ್ರಿ. ನೀವು ಎಷ್ಟು ಪರಿಹಾರ ಕೊಡ್ತೀರಿ ಅದನ್ನ ನಾವು ರೈತರಿಗೆ, ನೀವು 3,500 ಕೊಡ್ಬೇಕತ್ತಿರಲ್ಲ, ನಾವು ಕೊಡ್ಲಿಕ್ಕೆ ತಯಾರಿದೀವಿ. ನಮ್ಮದು ಏನದ ಉತ್ಪನ್ನಗಳನ್ನ ಕೇಂದ್ರ ಸರ್ಕಾರಕ್ಕೂ ನೀವು ಕರ್ಕೊಂಡು ಹೋಗ್ರಿ. ಪ್ರಧಾನಮಂತ್ರಿಗಳ ಬಳಿ ನಮ್ಮನ್ನ ಕರ್ಕೊಂಡು ಹೋಗ್ರಿ, ನಾವು ಪ್ರಧಾನಮಂತ್ರಿಗಳ ಒತ್ತಾಯ ಮಾಡ್ತೀವಿ. ಮಾತಿಗೆ ಅಡ್ಡ ಬಂದ ಶಿವಲಿಂಗೇಗೌಡ್ರಿಗೆ ಕರೆಕ್ಟ್ ಆಗಿ ಹೇಳಿದ್ರು. ಯತ್ನಾಳ್ ಅವರ ಮುಂದ ಮಾತನ್ಯಾಗ ಗೆಲ್ಲು ತಾಕತ್ ಯಾರಿಗೈತಿ ಹೇಳ್ರಿ?
ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.